ಈಗ VT ನೋಡ್ದಂಗೆ ನಮ್ಮ ಇಂಡಿಯನ್ ಎಕಾನಮಿ ಗ್ರೋತ್ ತುಂಬಾ ಮುಂದೆ ಇದೆ. ಹಾಗೆ ನಮ್ಮ ಕೆಮಿಕಲ್ ಇಂಡಸ್ಟ್ರೀಸ್ ತುಂಬಾ ಮುಂದೆ ಇದೆ. ಆ ಕೆಮಿಕಲ್ ಇಂಡಸ್ಟ್ರೀಸ್ ನಮಗೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ತುಂಬಾ ಕಾಸ್ ಆಗ್ತದೆ. ಈ ಮೀಟಿಂಗ್ ಕರ್ಸಿರೋದು ಏನಕ್ಕಂತಂದ್ರೆ ಆ ಪೊಲ್ಯೂಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ. ಅದರಿಂದ ಡಿಸೀಸ್ ಏನೇನು ಕಾಸ್ ಆಗುತ್ತೆ, ಅದಕ್ಕೆ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಏನಂತ ತಿಳ್ಕೊಳಕ್ ಬಂದಿದ್ದೇವೆ. ನಾನ್ ನೋಡಿರೋ ಪ್ರಕಾರ ನನ್ನ ಸುತ್ತಮುತ್ತ ಏರಿಯಾ ಫುಲ್ ಹಾಳಾಗಿದೆ. ಅದರಿಂದ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಿದೆ. ಅದರಿಂದ ಅಸ್ತಮಾ ಕಾಸ್ ಆಗ್ತಿದೆ. ಎಸ್, ನಾನ್ ನನ್ನ ಮನೆ ಹತ್ರ ನೋಡಿದೆ. ಮಕ್ಕಳು ಆಟ ಆಡ್ತಿರ್ತಾರೆ ಪ್ಲೇ ಗ್ರೌಂಡ್ ಅಲ್ಲಿ. ಬಾಯಾರಿಕೆ ಆದಾಗ ಆ ತರದಿರೋ ಟ್ಯಾಪ್ ವಾಟರ್ ನೀರ್ ಕುಡಿದು ಥ್ರೋಟ್ ಇನ್ಫೆಕ್ಷನ್ ಮತ್ತೆ ಟೈಫಾಯ್ಡ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಹೌದು, ಇಂಪ್ಯೂರಿಟಿ ಕುಡಿಯೋದ್ರಿಂದ ಬ್ಲಡ್ ಇನ್ಫೆಕ್ಷನ್ ಆಗಿ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾರಾದ್ರೂ ಒಬ್ಬ ಸ್ಕೂಲ್ ಸ್ಟೂಡೆಂಟ್ಸ್ ಹತ್ರ ಹೋಗಿ ವಿಷಯ ತಿಳಿಸಿ, ಆಗ ಫ್ಯೂಚರ್ ಜನರೇಷನ್ಗೆ ಹೆಲ್ಪ್ ಆಗ್ಬೋದು. ಹೇಗೆ ಅಂದ್ರೆ ಸ್ಕೂಲ್ ಸ್ಟೂಡೆಂಟ್ಸ್ ಹತ್ರ ಹೋಗಿ ಅವ್ರಿಗೆ ಕ್ಯಾಂಪ್ ಮಾಡಿಸಿ ಅವ್ರಿಗೆ ಅವೇರ್ನೆಸ್ ತಿಳಿಸೋಣ. ಓ ಸೂಪರ್. ಆದ್ರೆ ಇದನ್ನ ಯಾರು ಮಾಡ್ತಾರೆ? ನೋ ಬ್ರೋ, ಒನ್ಲಿ ಐಡಿಯಾ. ಕರ್ಸು ನಿನ್ನ ಐಡಿಯಾ, ಮಾಡ್ಸು ನಿಂದೆ ಮೀಡಿಯಾ. ಸಾಕು ಕಾಮಿಡಿ, ಟಾಕ್ ಸೀರಿಯಸ್ಲಿ. ಆದಿ, ಸಿದ್ಧಾರ್ಥ್ ಮತ್ತು ಸೀನಿಯರ್ ಅವೇರ್ನೆಸ್ ಮಾಡಿ. ನಾನು ಮನೆ ಹತ್ತಿರ ಇರುವ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ತೀನಿ. ಚಿದಾಂಗ್, ಫ್ಯಾಕ್ಟ್ರಿ ನಿಯರ್ ಬೈ ಇರೋ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ತಗೊಂಡ್ ಬನ್ನಿ. ನಾವು ಟೆಸ್ಟ್ ಮಾಡಿ ಕಂಪೇರ್ ಮಾಡ್ತೀನಿ. ಓಕೆ. ನೀವೆಲ್ಲ ಒಂದೊಂದು ಕೆಲಸ ಮಾಡ್ತೀರಾ, ನಾನು ಏನ್ ಮಾಡ್ಲಿ? ಚೈಲ್ಡ್, ಸಾಕು ಸುಮ್ನೆ ಇರು. ನೆಕ್ಸ್ಟ್ ಮೀಟಿಂಗ್ ನೋಡೋಣ. ಬರದ್ ಬಂದಿದ್ದೀರಿ. ನೋ ಒನ್ ಇಸ್ ರೆಡಿ. ರೆಡಿಯಾಗಿ ಇಲ್ದಿದ್ದು ನಿನ್ ಮಿಸ್ಟೇಕ್. ಈಗೇನೀಗ? ಸಾಕು ಸುಮ್ನೆ ರೀ. ಸೀನಿಯರ್, ನಿಮ್ಗಾದ್ರೆ ಬುದ್ಧಿ ಇಲ್ವಾ? ನೋ ಡಿಸಿಪ್ಲಿನ್. ಬನ್ನಿ ಹೋಗೋಣ.
ಎಕ್ಸ್ಕ್ಯೂಸ್ ಮೀ. ಹವ್ ಆರ್ ಯು? ಫೈನ್. ಸಾಯಿಲ್ ಸ್ಯಾಂಪಲ್ಸ್ ತಂದ್ರಾ? ಸಿಕ್ತು. ಥ್ಯಾಂಕ್ ಯು. ತಗೋ ನಿಶಾ. ಥ್ಯಾಂಕ್ ಯು. ನೆಕ್ಸ್ಟ್ ಮೀಟಿಂಗಿಗೆ ರಿಪೋರ್ಟ್ ರೆಡಿ ಮಾಡ್ಕೊಂಬನ್ನಿ. ಓಕೆ. ಇಸ್ ಇಟ್ ರೆಡಿ? ಈಗ ಈ ರಿಪೋರ್ಟ್ ಚಿತಾನ್ ಕೇಳ್ಕೊಡಿ. By this report, ammonium sulfate and copper sulfate are mixed to form a salt. It will convert into waste acids. These both acids are using in the agriculture growth of plants. Because of this, plants will get destroyed. ಈ ರಿಪೋರ್ಟ್ ಅಲ್ಲಿ ನನ್ನ ಪ್ರಕಾರ ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಇದೆ. ಸಾಯಿಲ್ ಫರ್ಟಿಲಿಟಿ ಇನ್ಕ್ರೀಸ್ ಮಾಡ್ಬೇಕು, ಪ್ಲಾಂಟೇಶನ್ ವರ್ಕ್ ನ ಜಾಸ್ತಿ ಮಾಡ್ಬೇಕು. ಮತ್ತೆ ಅಗ್ರಿಕಲ್ಚರ್ ಅಲ್ಲಿ ಫಾರ್ಮರ್ಸ್ ಜಾಸ್ತಿ ಕೆಮಿಕಲ್ ಫರ್ಟಿಲೈಸರ್ಸ್ ನ ಯೂಸ್ ಮಾಡ್ತಾರೆ. ಇದನ್ನ ಅವಾಯ್ಡ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಮತ್ತೆ ಆರ್ಗಾನಿಕ್ ಫರ್ಟಿಲೈಸರ್ ನ ಯೂಸ್ ಮಾಡಕ್ ಹೆಲ್ಪ್ ಮಾಡ್ಬೇಕು. ಪ್ಲಾಂಟೇಶನ್ ಸ್ಕೂಲ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಹೇಗಿದ್ರು ಸೀನಿಯರ್ ಸಿದ್ಧಾರ್ಥ್ ಮತ್ತೆ ಆಲ್ರೆಡಿ ಅವೇರ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ಸ್ಕೂಲ್ ಅಲ್ಲಿ. ಅದೇ ರೀತಿ ನೆಕ್ಸ್ಟ್ ಆಕ್ಟಿವಿಟಿ ಅಂತ ಅನ್ಕೊಂಡು ಫ್ಯೂಲ್ ಇಂದಾನೆ ಅವೇರ್ನೆಸ್ ಸ್ಟಾರ್ಟ್ ಮಾಡಿ ಫ್ಯೂಚರ್ ಜನರಿಗೆ ಹೆಲ್ಪ್ ಯೂಸ್ಫುಲ್ ಆಗ್ಬೋದು. ಸರಿ, ಇದನ್ನ ಸ್ಕೂಲ್ ಹತ್ರ ಮಾತಾಡ್ತೀನಿ. ಟುಮಾರೋ ಲೆಟ್ಸ್ ಮೂವ್ ಫಾರ್ ಸ್ಕೂಲ್. ಗಿಡವನ್ನು ನೆಡಿ, ಪರಿಸರವನ್ನು ಉಳಿಸಿ, ಆರೋಗ್ಯವಾದ ಆಹಾರವನ್ನು ಸೇವಿಸಿಕೊಂಡು ನಮ್ಮ ಜೀವನದಲ್ಲಿ ಮುಂದೆ ಬಂದು ಈಕ್ವಲ್ ರೈಟ್ಸ್, ಕ್ಲೀನ್ environment, equal opportunity. Protect the planet, empower the people. Justice began with healthy plants. Environmental justice, a right, not a privilege. Green equality for every community. Justice for nature, justice for people.